ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಶಿವ ಪಾರ್ವತಿಗೆ ನೀಡಿದ ಆ ಶಾಪದಿಂದ ಕ್ಷುದ್ರ ದೇವತೆಗಳು ಉದ್ಭವವಾದರು ಎನ್ನುತ್ತೆ ಶಿವಪುರಾಣ. ಆ ಕ್ಷುದ್ರ ಶಕ್ತಿಗಳ ರೌದ್ರಾವತಾರಕ್ಕೆ ಬೆದರಿದ ಮಹಾದೇವ ಜಗತ್ತನ್ನ ಸಮತೋಲನ ಮಾಡುವುದಕ್ಕೆ ಕಠಿಣ ತಪಸ್ಸಾಚರಣೆ ಮಾಡಿ ಆ ಶಕ್ತಿಗಳನ್ನು ನಿಯಂತ್ರಿಸಿ ತನ್ನ ಗಣಗಳ ರೂಪದಲ್ಲಿ ಸೇವಿಸ್ತಾನೆ. ಅಷ್ಟಕ್ಕೂ ಜಗನ್ಮಾತೆಗೆ ಶಾಪ ನೀಡಿದ್ದೇಕೆ? ಆ ಶಾಪವಾದರೂ ಏನು? ಈ ಬಗ್ಗೆ ಪುರಾಣ ಕಥೆಗಳಲ್ಲಿ ಉಲ್ಲೇಖವಾಗಿರೋದೇನು ಅನ್ನೋದನ್ನು ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಶಿವ ಪುರಾಣದಲ್ಲಿ ಈ ಬಗ್ಗೆ ಉಲ್ಲೇಖವಾಗಿದೆ. ಶಿವ ಮತ್ತು ಶಕ್ತಿಯ ಕುರಿತಾಗಿ ನಾರದ ಕೇಳಿದಾಗ ವಾಯುದೇವ ಅದರ ವೃತ್ತಾಂತವನ್ನು ಉಪದೇಶಿಸ್ತಾನೆ. ಶಿವನೆಂದರೆ ಯಾರು, ಅವನ ಅಸ್ತಿತ್ವ ಕಂಡುಕೊಳ್ಳೋದು ಹೇಗೆ ಅನ್ನೋದನ್ನು ವಿವರಿಸಿ ಹೇಳ್ತಾನೆ. ಈ ವಿಚಾರ ಬಹುಶಃ ಶಿವನ ಅಂಶದ ಕುರಿತು ವಿಸ್ತೃತ ರೂಪ ಸಿಗುತ್ತೆ. ಶಿವನ ಕುರಿತಾಗಿ ವಾಯುದೇವ ನಾರದ ಮುನಿಗಳಿಗೆ ಹೀಗೆ ಹೇಳ್ತಾನೆ: ಮಹರ್ಷಿಗಳೇ, ನಾನು ಪೂರ್ವಕಾಲದಲ್ಲಿ ಪಶು, ಪಾಶ, ಪಶುಪತಿ ಇವುಗಳ ವಿಷಯದಲ್ಲಿ ಜ್ಞಾನವನ್ನು ಹೊಂದಿದ್ದೆ. ಸುಖಾಪೇಕ್ಷೆಯು ಅವುಗಳ ಬಗ್ಗೆ ನಿಷ್ಠೆಯುಳ್ಳವನಾಗಿರಬೇಕು. ಅಜ್ಞಾನದಿಂದ ಉತ್ಪನ್ನವಾಗುವ ದುಃಖಗಳು ಜ್ಞಾನದಿಂದ ದೂರವಾಗ್ತವೆ. ವಸ್ತುವಿನ ಬಗ್ಗೆ ವಿವೇಕವನ್ನು ಹೊಂದುವುದೇ ಜ್ಞಾನ. ವಸ್ತುಗಳಲ್ಲಿ 3 ಭೇದಗಳಿವೆ. ಅವುಗಳನ್ನು ಜಡ ಅಂದರೆ ಪ್ರಕೃತಿ, ಚೇತನ ಅಂದರೆ ಜೀವ ಮತ್ತು ಅವುಗಳ ನಿಯಂತ ಅಂದರೆ ಪರಮೇಶ್ವರ. ಇವು 3ರನ್ನ ಕ್ರಮದಿಂದ ಪಾಶ, ಪಶು, ಪಶುಪತಿ ಎಂದು ಹೇಳ್ತಾರೆ. ತತ್ವಜ್ಞ ಪುರುಷನು ಪ್ರಾಯಶಃ ಈ 3 ತತ್ವಗಳಿಗೆ ಕ್ಷರ, ಅಕ್ಷರ ಹಾಗೂ ಇವುಗಳಿಂದ ಅತೀತ ಎಂದೆನ್ನುವರು. ಕ್ಷರ ತತ್ವದ ಹೆಸರು ಪಾಶ. ಕ್ಷರ ಹಾಗೂ ಅಕ್ಷರ ಇವೆರಡರ ಅತೀತವೆಂದರೆ ಪರಮತತ್ವ. ಅದಕ್ಕೆ ಪಶುಪತಿ ಎಂದೆನ್ನುತ್ತಾರೆ. ಪ್ರಕೃತಿಗೆ ಕ್ಷರವೆನ್ನುವರು. ಪುರುಷ ಎಂದರೆ ಜೀವನು, ಅಕ್ಷರ ನೆನೆಸಿಕೊಳ್ತಾರೆ. ಇವೆರಡನ್ನು ಪ್ರೇರೇಪಿಸುವವನು ಕ್ಷರ ಹಾಗೂ ಅಕ್ಷರಗಳಿಂದ ಭಿನ್ನವಾದ ತತ್ವವು ಮಾಯೆಯ ಹೆಸರೇ ಪ್ರಕೃತಿ. ಪುರುಷನು ಮಾಯೆಯಿಂದ ಪರಿವೃತ್ತನಾಗಿರುತ್ತಾನೆ. ಮಲ ಹಾಗೂ ಕರ್ಮಗಳ ದ್ವಾರವಾಗಿ ಪುರುಷನೊಡನೆ ಪ್ರಕೃತಿಯ ಸಂಬಂಧ ಉಂಟಾಗತ್ತೆ. ಶಿವ ಇವೆರಡರ ಪ್ರೇರಕನಾದ ಈಶ್ವರ. ಮಾಯೆಯು ಪರಮೇಶ್ವರನ ಶಕ್ತಿಯು, ಚಿತ್ಸ್ವರೂಪ ಜೀವವು ಆ ಮಾಯೆಯಿಂದ ಆವೃತ್ತವಾಗಿದೆ. ಚೇತನ ಜೀವವನ್ನ ಆಚ್ಛಾದಿಸುವ ಅಜ್ಞಾನಮಯ ಪಾಶವು ಮಲವೆನಿಸುವುದು. ಅದರಿಂದ ಶುದ್ಧವಾಯಿತೆಂದರೆ ಜೀವವು ಶಿವನಾಗುವುದು. ಹೇ ನಾರದ ಮಹರ್ಷಿಗಳೇ, ಈ ವಿಶ್ವವನ್ನ ನಿರ್ಮಾಣ ಮಾಡುವವನು ಪಶುಪತಿ. ಅವನು ಅನಂತ ಗುಣಗಳಿಗೆ ಆಶ್ರಯನಾಗಿರುವನು. ಆತ ಪಶುಗಳನ್ನ ಪಾಶದಿಂದ ಮುಕ್ತ ಮಾಡುವವನು. ಅವನಿಲ್ಲದೆ ಸೃಷ್ಟಿಯು ನಿರ್ಮಾಣವಾಗುವುದಿಲ್ಲ. ಯಾಕಂದರೆ ಪಶುವು ಅಜ್ಞಾನಿಯು, ಪಾಶವು ಅಚೇತನವಾಗಿದೆ. ಜಡಗಳ ಕರ್ತನು ಪಶುಪತಿಯಾಗಿದ್ದಾನೆ. ಪರಮೇಶ್ವರನು ವ್ಯಕ್ತಾವ್ಯಕ್ತ ಜಗತ್ತಿನ ಭರಣ ಪೋಷಣಗಳನ್ನು ಮಾಡ್ತಾನೆ. ಅವನು ಸಂಸಾರ ಬಂಧನದಿಂದ ಮುಕ್ತಗೊಳಿಸ್ತಾನೆ. ಸೃಷ್ಟಿಯ ಆರಂಭದಲ್ಲಿ ಏಕಮಾತ್ರ ರುದ್ರದೇವನು ವಿದ್ಯಮಾನನಾಗಿರ್ತಾನೆ. ಆತ ಈ ಸಂಸಾರವನ್ನು ಸೃಷ್ಟಿಸ್ತಾನೆ, ರಕ್ಷಣೆ ಮಾಡ್ತಾನೆ, ಕೊನೆಗೆ ಎಲ್ಲವನ್ನೂ ಸಂಹಾರ ಮಾಡ್ತಾನೆ. ಅವನೇ ಬ್ರಹ್ಮದೇವನನ್ನು ಸೃಷ್ಟಿ ಮಾಡಿದ. ಇವನಿಂದ ಶ್ರುತಿಗಳು ಸೃಷ್ಟಿಯಾದವು. ಇವನೇ ಮಹಾನ್ ಋಷಿ. ಇವನಿಗಿಂತ ಸೂಕ್ಷ್ಮವಾದದ್ದು ಹಾಗೂ ಇವನಿಗಿಂತ ದೊಡ್ಡದಾದದ್ದು ಯಾವುದೂ ಇಲ್ಲ. ಶಿವನೇ ಅಣುವಿಗಿಂತ ಅಣುವು, ಮಹಾನ್ಗಿಂತ ಮಹಾನ್ ಆಗಿದ್ದಾನೆ. ಈ ಅವಿನಾಶಿ ಮಹೇಶ್ವರನು ಜೀವದ ಹೃದಯ ಗುಹೆಯಲ್ಲಿ ನಿವಾಸ ಮಾಡ್ತಾನೆ. ಹೇ ನಾರದ ಮುನಿಯೇ, ವೇದಾಂತ ಶಾಸ್ತ್ರದ ಪರಮ ಗೋಪನೀಯ ಜ್ಞಾನವನ್ನ ಬ್ರಹ್ಮದೇವ ಪೂರ್ವಕಲ್ಪದಲ್ಲಿ ನನಗೆ ಉಪದೇಶಿಸಿದ. ಹಾಗಾಗಿ ಶಮೆ ದಮೆಗಳಿಲ್ಲದವನಿಗೆ ಈ ವೇದಾಂತ ಶಾಸ್ತ್ರವನ್ನ ಉಪದೇಶಿಸಬಾರದು. ಸದಾಚಾರವಿಲ್ಲದ ಮಗನಿಗೂ ಕೂಡ ಅದನ್ನ ಹೇಳಬಾರದು. ಪರಮದೇವ ಪರಮೇಶ್ವರನಲ್ಲಿ ಭಕ್ತಿ ಭಾವವುಳ್ಳವನಿಗೆ ಶಿವ ತತ್ವಗಳನ್ನು ಉಪದೇಶಿಸಬೇಕು. ಮಹೇಶ್ವರನ ಪ್ರೇರಣೆಯಿಂದ ಬ್ರಹ್ಮದೇವನು ಸೃಷ್ಟಿ ಕಾರ್ಯವನ್ನು ಪ್ರಾರಂಭಿಸಿದ. ಆತ ಸನಕ, ಸನಂದನ, ಸನಾತನ, ಸನತ್ಕುಮಾರ, ಋಭು ಎಂಬ 5 ಮಾನಸ ಪುತ್ರರನ್ನ ಸೃಷ್ಟಿ ಮಾಡಿದ. ಇವರೆಲ್ಲರೂ ಯೋಗಿಗಳು, ವೀತರಾಗಿಗಳು ಆಗಿ ಈಶ್ವರ ಚಿಂತನೆಯಲ್ಲಿ ಮಗ್ನರಾಗಿ ಇರುತ್ತಿದ್ರು. ಆದುದರಿಂದ ಅವರು ಸೃಷ್ಟಿ ಕಾರ್ಯವನ್ನ ನೆರವೇರಿಸುವ ಇಚ್ಛೆಯುಳ್ಳವರಾಗಿರಲಿಲ್ಲ. ಆಗ ಬ್ರಹ್ಮದೇವ ಮತ್ತೆ ತಪಾಚರಣೆ ಮಾಡಿದ. ದೀರ್ಘಕಾಲದವರೆಗೂ ಮಾಡಿದ ತಪಾಚರಣೆಯಿಂದ ಏನು ಪ್ರಯೋಜನವಾಗದ್ದರಿಂದ ಆತನಿಗೆ ಬಹಳ ದುಃಖವಾಯಿತು. ಕೂಡಲೇ ಅವನ ಕಣ್ಣಾಲಿ ದುಃಖ ತಡೆಯಲಾರದೆ ಕಂಬನಿಯಿಂದ ಮಡುಗಟ್ಟಿತ್ತು. ಕಂಬನಿಯು ಹನಿ ಹನಿಯಾಗಿ ಉದುರಿದವು. ಆ ಅಶ್ರು ಬಿಂದುಗಳಿಂದ ಭೂತ ಪ್ರೇತಗಳು ಉತ್ಪನ್ನವಾದವು. ಆ ಕ್ರೂರ ಕ್ಷಣವನ್ನು ಕಂಡ ಬ್ರಹ್ಮದೇವ ಈ ಘಟನೆಯಿಂದ ಮತ್ತಷ್ಟು ದುಃಖಿತನಾದ. ತನ್ನನ್ನ ತಾನೇ ನಿಂದಿಸಿಕೊಂಡ. ಕ್ರೋಧ ಮೋಹಗಳು ಅವನಿಗೆ ಅವಿಷ್ಟವಾದುದರಿಂದ ಮೂರ್ಛಿತನಾದ. ತರುವಾಯ ತನ್ನ ಪ್ರಾಣ ತ್ಯಾಗ ಮಾಡಿದ. ಆಗ ಪ್ರಾಣಗಳ ಸ್ವಾಮಿಯಾದ ಭಗವಾನ್ ನೀಲಲೋಹಿತ ರುದ್ರನು ಬ್ರಹ್ಮನ ಮುಖದಿಂದ ಸೃಷ್ಟಿಯಾದ.
ತರುವಾಯ ಜಗದೀಶ್ವರ ಪ್ರಭುವು 11 ರುದ್ರರ ಮುಖದಿಂದ ಪ್ರಕಟನಾದ. ಮಹೇಶ್ವರನು ಬ್ರಹ್ಮದೇವನಿಗೆ ಪ್ರಾಣದಾನ ಮಾಡಿ ಪ್ರಜಾ ಸೃಷ್ಟಿ ಮಾಡಲು ಆಜ್ಞೆ ಮಾಡಿದ. ಬ್ರಹ್ಮದೇವ ಮಹಾದೇವನನ್ನ ಸ್ತುತಿಸಿ ಪ್ರಣಾಮ ಅರ್ಪಿಸಿ ಸೃಷ್ಟಿ ಕಾರ್ಯಕ್ಕೆ ಸಿದ್ಧನಾದ. ನಂತರದಲ್ಲಿ ಬ್ರಹ್ಮದೇವ ತನ್ನ ಮನದಿಂದ ಮರೀಚಿ, ಅಂಗಿರ, ಪುಲಸ್ತ್ಯ, ಪುಲಹ, ಕೃತು, ದಕ್ಷ, ಅತ್ರಿ, ವಸಿಷ್ಠ ಎಂಬ ಪ್ರಜಾಪತಿಗಳನ್ನ ನಿರ್ಮಾಣ ಮಾಡಿದ. ಇವರ ವಂಶವೇ ಜಗತ್ತಿನಲ್ಲಿ ವಿಸ್ತಾರವಾಯಿತು. ದೇವತೆಗಳು, ರಾಕ್ಷಸರು, ಪಿತೃಗಳು, ಯಕ್ಷರು, ಭೂತಗಳು, ಸರ್ಪ, ಪಶು, ಪಕ್ಷಿಗಳು ಸೃಷ್ಟಿಯಾದ ಬಳಿಕ ಬ್ರಹ್ಮದೇವನ ಮುಖದಿಂದ ಗಾಯತ್ರಿ, ಛಂದ, ವೇದಗಳು, ಯಜ್ಞಗಳು ಉತ್ಪನ್ನವಾದವು. ಅಚಿಂತ್ಯ ರೂಪ ಮಹೇಶ್ವರನು ಸೃಷ್ಟಿಯ ನಿರ್ಮಾತೃವಾಗಿದ್ದಾನೆ. ಆತ ಬ್ರಹ್ಮ, ವಿಷ್ಣು, ರುದ್ರರನ್ನ ಸೃಷ್ಟಿಯ ಸ್ಥಿತಿ, ಪಾಲನೆ, ಸಂಹಾರ ಕಾರ್ಯಕ್ಕಾಗಿಯೇ ನೇಮಿಸಿದ್ದಾನೆ. ಅವನೇ ಈ ತ್ರಿಮೂರ್ತಿಗಳಿಗೆ ಆ ಶಕ್ತಿಯನ್ನ ಪ್ರದಾನ ಮಾಡಿದ್ದಾನೆ. ಬ್ರಹ್ಮದೇವನು ರುದ್ರದೇವನಿಗೆ ಸೃಷ್ಟಿ ಕಾರ್ಯ ಮಾಡಲು ಬೇಡಿಕೊಂಡ. ಆಗ ರುದ್ರದೇವ ನಿರ್ಮಾಣ ಮಾಡಿದ ಸೃಷ್ಟಿಯು ಅತ್ಯಂತ ಉಗ್ರವಾಗಿತ್ತು. ಆತ ತನ್ನ ಆಕಾರದ ಉಗ್ರ ರುದ್ರಗಣಗಳನ್ನ ಸೃಷ್ಟಿ ಮಾಡಿದ್ದನ್ನ ಕಂಡು ಬ್ರಹ್ಮದೇವನು ರುದ್ರದೇವನಿಗೆ ನಮಸ್ಕರಿಸಿ ಹೇಳ್ತಾನೆ, ನೀನು ಇಂತಹ ಪ್ರಜೆಗಳನ್ನ ಸೃಷ್ಟಿಸಕೂಡದೆಂದು ಪ್ರಾರ್ಥಿಸ್ತಾನೆ. ಆಗ ರುದ್ರದೇವ ಸೃಷ್ಟಿ ಕಾರ್ಯದಿಂದ ನಿವೃತ್ತನಾದ. ತರುವಾಯ ಬ್ರಹ್ಮದೇವನು ಮೈಥುನಿ ಸೃಷ್ಟಿಯನ್ನ ನಿರ್ಮಾಣ ಮಾಡಬೇಕೆಂದು ಯೋಚಿಸಿದ. ಅದಕ್ಕಾಗಿ ಆತ ತಪಶ್ಚರ್ಯ ಮಾಡತೊಡಗಿದ. ಆದ್ಯ, ಅನಂತ, ಲೋಕಭಾವಿನಿ, ಸೂಕ್ಷ್ಮತರ, ಶುದ್ಧ, ಭಾವಗಮ್ಯ, ಮನೋಹರ, ನಿರ್ಗುಣ, ನಿಷ್ಪ್ರಪಂಚ, ನಿಷ್ಕಲ, ನಿತ್ಯ, ಪರಮಾಶಕ್ತಿ ಮೊದಲಾದವುಗಳಿಂದ ಯುಕ್ತನಾದ ಭಗವಾನ್ ತ್ರಿಲೋಚನನನ್ನ ತನ್ನ ಹೃದಯದಲ್ಲಿ ಚಿಂತನೆ ಮಾಡುತ್ತಾ ಬ್ರಹ್ಮದೇವನು ಬಹುಕಾಲದವರೆಗೂ ಧ್ಯಾನ ಮಾಡಿದ. ಬ್ರಹ್ಮದೇವನ ತಪಸ್ಸಿಗೆ ಮೆಚ್ಚಿದ ಮಹಾದೇವ ಅರ್ಧನಾರಿ ನಟೇಶ್ವರನ ರೂಪದಿಂದ ಪ್ರಕಟನಾದ. ಆಗ ಬ್ರಹ್ಮದೇವನು ಮಹೇಶ್ವರನನ್ನು, ಉಮೆಯನ್ನು ಕಂಡು ಪುಳಕಿತನಾಗಿ ಬಗೆ ಬಗೆಯಾಗಿ ಸ್ತುತಿಸಿದ. ಮಹೇಶ್ವರನ ವಾಮ ಭಾಗದಿಂದ ಭಗವತಿ ರುದ್ರಾಣಿಯು ಪ್ರಕಟಳಾದ್ಲು. ಬ್ರಹ್ಮದೇವನು ಮಹಾದೇವನಿಗೆ, ಮಹಾದೇವಿಗೂ ವಂದಿಸಿದ. ತರುವಾಯ ವರದಾಯಿನಿ ಮಾಯಾದೇವೇಶ್ವರಿಯನ್ನ ಬೇಡಿಕೊಂಡ. ದೇವಿಯನ್ನ ಈ ರೀತಿಯಾಗಿ ಬ್ರಹ್ಮದೇವ ಪ್ರಾರ್ಥಿಸಿದ, ಹೇ ರುದ್ರಾಣಿ ಮಾತೆ, ನೀನು ಜಗತ್ತಿನ ವೃದ್ಧಿಗಾಗಿ ದಕ್ಷ ಪ್ರಜಾಪತಿಯ ಪುತ್ರಿಯಾಗಿ ಜನಿಸಬೇಕು ಎಂದು ಬೇಡಿಕೊಂಡಾಗ ಮಹಾದೇವನು ಬ್ರಹ್ಮದೇವನ ಪ್ರಾರ್ಥನೆಯನ್ನ ನೆರವೇರಿಸಬೇಕೆಂದು ಉಮೆಗೆ ತಿಳಿಸಿದ. ತರುವಾಯ ಶಿವಶಕ್ತಿಯರು ಅಂತರ್ಧಾನರಾದರು. ಬ್ರಹ್ಮದೇವನು ತನ್ನ ಶರೀರದ ಬಲಭಾಗದಿಂದ ಸ್ವಯಂಭುವ ಮನುವನ್ನ, ಎಡಭಾಗದಿಂದ ಶತರೂಪೆಯನ್ನ ಉತ್ಪನ್ನ ಮಾಡಿದ. ಶತರೂಪಾದೇವಿಯು ಮನುವನ್ನ ಪತಿಯನ್ನಾಗಿ ಸ್ವೀಕರಿಸಿದ್ಲು. ಶತರೂಪೆಯ 3ನೆಯ ಪುತ್ರಿಯಾದ ಪ್ರಸೂತಿಯು ದಕ್ಷ ಪ್ರಜಾಪತಿಯನ್ನು ವರಿಸ್ತಾಳೆ. ಈ ದಂಪತಿಗಳ ಉದರದಿಂದ ಸತಿದೇವಿಯು ಜನಿಸ್ತಾಳೆ. ಈಕೆಯೇ ಭಗವತಿ ಆದಿಶಕ್ತಿ. ಆಕೆ ಭಗವಾನ್ ರುದ್ರದೇವನನ್ನ ವಿವಾಹವಾಗ್ತಾಳೆ. ಸತಿದೇವಿಯು ದಕ್ಷ ಯಜ್ಞದಲ್ಲಿ ತಂದೆಯಿಂದ ಅಪಮಾನಿತಳಾದುದರಿಂದ ಯೋಗಾಗ್ನಿಯಲ್ಲಿ ದಗ್ಧಳಾದಳು. ರುದ್ರಾಣಿಯು ಹಿಮರಾಜನ ಪುತ್ರಿಯಾಗಿ ಜನಿಸಿದಳು. ಅವಳಿಗೆ ಪಾರ್ವತಿ ಎಂಬ ಹೆಸರು ಪ್ರಾಪ್ತವಾಯಿತು. ಪಾರ್ವತಿಯು ತಪವನ್ನಾಚರಿಸಿ ಭಗವಾನ್ ರುದ್ರದೇವನನ್ನ ವರಿಸ್ತಾಳೆ. ನಂತರ ವಾಯುದೇವನು, ಗಿರಿರಾಜ ಮಂದಾರಚಲನು, ಭಗವಾನ್ ಮಹಾದೇವನು, ಅಂಬಿಕಾದೇವಿಯು ತನ್ನಲ್ಲಿ ನಿವಾಸ ಮಾಡಬೇಕೆಂಬ ಉದ್ದೇಶದಿಂದ ತಪಸ್ಸಾಚರಣೆ ಮಾಡಿ ಸಫಲನಾದ. ಆಗ ತ್ರಿಲೋಚನನಾದ ಶಿವನು, ಮಹಾದೇವಿಯು ಮಂದಾರಚಲದ ಉದ್ಯಾನದಲ್ಲಿ ವಾಸ ಮಾಡತೊಡಗಿದರು. ಕೆಲವು ಕಾಲ ಕಳೆದ ಬಳಿಕ ಬ್ರಹ್ಮದೇವನು ಶಿವನ ಬಳಿಗೆ ಬಂದು ತನ್ನಿಂದ ವರವನ್ನ ಪಡೆದ ಶುಂಭ, ನಿಶುಂಭ ದೈತ್ಯರು ಗಂಡಾಂತರಕಾರಿಯಾಗಿ ಪರಿಣಮಿಸಿರುವರೆಂದು, ಪಾರ್ವತಿ ದೇವಿಯ ಅಂಶದಿಂದ ಉತ್ಪನ್ನಳಾಗುವ ಅಯೋನಿಜೆಯಾದ ಶಕ್ತಿ ದೇವತೆಯಿಂದ ಮಾತ್ರ ಅವನ ವಧೆಯು ಸಾಧ್ಯವೆಂದು ತಿಳಿಸಿದ. ರುದ್ರದೇವನು ಅವನ ಹೇಳಿಕೆಗೆ ಅನುಮೋದನೆ ಕೊಟ್ಟು ಕಳುಹಿಸಿದ. ತರುವಾಯ ರುದ್ರದೇವ ಪಾರ್ವತಿಗೆ ಕಾಳಿಯಾಗೆದ್ದು ಹೇಳಿದ. ವ್ರತ ತನಗೆ ಶಪಿಸಿದ್ದಕ್ಕಾಗಿ ಪಾರ್ವತಿಯು ಕ್ರುದ್ಧಳಾಗ್ತಾಳೆ. ಆಗ ದೇವಿಯು ಕೋಪಿಷ್ಠಳಾಗಿ ಹೇಳ್ತಾಳೆ, ಹೇ ಪ್ರಭುವೆ, ನೀನು ವ್ರತ ನನಗೆ ಶಿಕ್ಷೆ ವಿಧಿಸಿದೆ. ಪತಿಯ ಪ್ರೇಮಕ್ಕೆ ವಂಚಿತಳಾದ ಸ್ತ್ರೀಯ ಜನ್ಮವು ವ್ಯರ್ಥವೆಂದು ರೋಧಿಸಿದಳು. ಆಗ ಶಿವ ಸಂತೈಸುವ ಮಾತನಾಡುತ್ತಾ, ಭವಾನಿ, ನಿನ್ನ ಮೇಲೆ ನನ್ನ ಪ್ರೇಮವೂ ಇಲ್ಲವೆಂದು ಭಾವಿಸದಿರು. ನಮ್ಮಿಬ್ಬರ ಪ್ರೇಮವು ಕಾಮದೇವನ ಪ್ರೇರಣೆಯಿಂದ ಕೂಡಿದ್ದಲ್ಲ. ಕಾಮದೇವನು ಉತ್ಪನ್ನವಾಗುವ ಮೊದಲೇ ಜಗತ್ತು ಉತ್ಪನ್ನವಾಗಿದೆ. ಸಾಮಾನ್ಯ ಜನರ ರತೆ ಕ್ರೀಡೆಗಾಗಿ ಕಾಮದೇವನ ಸೃಷ್ಟಿಯಾಗಿದೆಯಷ್ಟೇ. ನಾನು ಅವನನ್ನ ಭಸ್ಮ ಮಾಡಿರುವೆ. ನಮ್ಮಿಬ್ಬರ ಲೀಲಾ ವಿಹಾರವು ಜಗತ್ತಿನ ಕಲ್ಯಾಣಕ್ಕಾಗಿರುವುದು. ನನ್ನ ಮಾತಿನ ಸತ್ಯತೆಯು ನಿನಗೆ ಬೇಗನೆ ತೋರುವುದು ಎಂದು ಪ್ರಸನ್ನಚಿತ್ತನಾದ. ಆಗ ದೇವಿ ಹೇಳ್ತಾಳೆ, ಭಗವನ್, ನನ್ನ ವರ್ಣವು ಗೌರವವಾಗಿದ್ದರಿಂದ ನಾನು ನಿನಗೆ ಪ್ರಿಯಳಾಗಿರೆನು. ಈ ಶ್ಯಾಮ ವರ್ಣವನ್ನು ಬದಲಿಸಿ ಗೌರಿಯಾಗುವುದಕ್ಕಾಗಿ ನಾನು ತಪಸ್ಸು ಮಾಡುತ್ತೇನೆ ಎಂದು ತನ್ನ ಮುಂದಿನ ಕಾರ್ಯಕ್ಕೆ ಅಣಿಯಾಗ್ತಾಳೆ ಪಾರ್ವತಿ ಮಾತೆ. ಇಲ್ಲಿ ಶಾಪವೆಂದರೆ ಮನುಕುಲಕ್ಕೆ ವರ.
ತ್ರಿಲೋಕಗಳಿಗೆ ಉನ್ನತಿ ಪ್ರಾಪ್ತವಾಗುವ ಸೂಚನೆಯಾಗಿತ್ತು. ಮುಂದೆ ನಡೆದದ್ದೆಲ್ಲವೂ ಪುರಾಣ ಪ್ರಸಿದ್ಧ ಕಥೆಗಳಾದವು. ಇವಿಷ್ಟು ಶಿವಯ್ಯರ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.